ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ನಡೀತಾ ಇದೆ. ದರ್ಶನ್ ಜಾಮೀನು ಮತ್ತೆ ವಜಾ ಆಗುತ್ತಾ ಅಥವಾ ಜಾಮೀನು ಸಿಗುತ್ತಾ? ಮಧ್ಯಂತರ ಜಾಮೀನು ಈಗ ಆರೋಗ್ಯದ ವಿಚಾರದಲ್ಲಿ ಕೊಟ್ಟಿರೋದು. ದರ್ಶನ್ಗೆ ಎಷ್ಟು ದಿನ ಚಿಕಿತ್ಸೆ ಮುಂದುವರಿಸಬೇಕು? ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಜಾಮೀನು ಮತ್ತೆ ವಜಾ ಆಗುತ್ತಾ ಗೊತ್ತಿಲ್ಲ. ಈಗ ಅವರು ಮೆಡಿಕಲ್ ಬೇಲಲ್ಲಿರೋದು. ಎಷ್ಟು ದಿನ ಚಿಕಿತ್ಸೆ ಮುಂದುವರಿಸಬೇಕು ಅಂತ ಗೊತ್ತಾಗುತ್ತಿಲ್ಲ ದರ್ಶನ್ಗೆ. ನಮಗೆ ಆರೋಗ್ಯದ ವರದಿ ಇನ್ನೂ ಸಿಕ್ಕಿಲ್ಲ. ಸೊ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರೀಗ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ನಮಗೇನು ವರದಿ ಸಿಗ್ತಾ ಇಲ್ಲ, ಇನ್ನು ಎಷ್ಟು ದಿನ ಏನು ಅಂತ ಗೊತ್ತಿಲ್ಲ. ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಏನಿದೆ ಅದು ವಜಾ ಆಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಅವರು ತೆಗೆದುಕೊಂಡಿರುವಂಥದ್ದು ಅನಾರೋಗ್ಯದ ಕಾರಣದಿಂದಾಗಿ ಪಡ್ಕೊಂಡಂಥ ಜಾಮೀನು. ಹೈಕೋರ್ಟ್ಗೆ ಮತ್ತೊಂದು ವೈದ್ಯಕೀಯ ವರದಿಯನ್ನು ನೀಡಿದ್ದಾರೆ. ದರ್ಶನ್ ಪರ ವಕೀಲರಿಂದ ವರದಿ ಸಲ್ಲಿಕೆಯಾಗಿದೆ. ಹೈಕೋರ್ಟ್ಗೆ ಮತ್ತೊಂದು ವೈದ್ಯಕೀಯ ವರದಿ. ಕಂಡೀಷನ್ಸ್ ಏನಿದೆ, 20 ದಿನದ ಮೇಲಾಗೋಯ್ತು. ಆಲ್ಮೋಸ್ಟ್ ಆಲ್ 3 ವಾರ. ಇನ್ನು 3 ವಾರ ಆದರೆ ಅವರ ಜಾಮೀನು ಮುಗಿದೋಗುತ್ತೆ. ದರ್ಶನ್ ಪರ ವಕೀಲರು ಈಗ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವೈದ್ಯಕೀಯ ರಿಪೋರ್ಟ್ ಅನ್ನು ನ್ಯಾಯಮೂರ್ತಿಗಳು ನೋಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಆಗ್ತಾ ಇರುವಂಥದ್ದು. ಹೈಕೋರ್ಟ್ಗೆ ಮತ್ತೊಂದು ವೈದ್ಯಕೀಯ ವರದಿಯನ್ನು ನೀಡಿದ್ದಾರೆ. ಕಂಡೀಷನ್ ಹೇಗಿದೆ, ಯಾವ ರೀತಿಯಾಗಿದೆ ಅಂತ ಹೇಳಿ ದರ್ಶನ್ ಪರ ವಕೀಲರೇ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಲ್ಲ ಅಂದರೆ ಪ್ಯಾರಾಲಿಸಿಸ್ ಆಗಿಬಿಡುತ್ತೆ, ಲೆಫ್ಟ್ ಲೆಗ್ಗಲ್ಲಿ ಸಮಸ್ಯೆ ಆಗ್ಬಿಡುತ್ತೆ, ಈಗಲೇ ನಡೆಯೋಕೆ ಆಗ್ತಿಲ್ಲ, ಅವರಿಗೆ ರಕ್ತ ಸಂಚಾರ ಆಗ್ತಿಲ್ಲ ಅಲ್ಲಿಗೆ, ಹಾಗಾಗಿ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದರು. ಈಗ ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಬೇಕು. ಸದ್ಯಕ್ಕೆ ಒಂದು ಹೊಸದಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಹೊಸದಾಗಿ ನೀಡಿರುವಂಥ ವರದಿಯನ್ನು ಈಗ ನ್ಯಾಯಮೂರ್ತಿಗಳು ಪರಿಶೀಲಿಸ್ತಾ ಇದ್ದಾರೆ. ಮತ್ತೊಂದು ವೈದ್ಯಕೀಯ ವರದಿಯನ್ನು ನೀಡಿದ್ದಾರೆ. ಕಳೆದ 20 ದಿನಗಳಲ್ಲಿ ಏನಾಗಿದೆ ಆ ನಿಟ್ಟಿನಲ್ಲಿ ಈಗಾಗಲೇ ಅವರು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಅವರಿಗೆ ನೀಡಲಾಗ್ತಾ ಇದೆ. ಬೇಲ್ ಮೇಲೆ ಆಚೆ ಬಂದ ನಂತರ ಅವರಿಗೆ ಜಾಮೀನು ಸಿಕ್ಕ ನಂತರ ಅವರು ಪಡ್ಕೊಳ್ತಾ ಇರುವಂಥ ಚಿಕಿತ್ಸೆ 1-2 ದಿನ ಹೊರತುಪಡಿಸಿದರೆ ಉಳಿದಿದ್ದೆಲ್ಲ ಆಸ್ಪತ್ರೆಯಲ್ಲಿದ್ದಾರೆ. ಹೈಕೋರ್ಟ್ಗೆ ಮತ್ತೊಂದು ವೈದ್ಯಕೀಯ ವರದಿಯನ್ನು ಈಗ ಸಲ್ಲಿಸಿರೋದ್ರಿಂದ ನ್ಯಾಯಮೂರ್ತಿಗಳು ಆ ವರದಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಂಡೀಷನ್ ಹೇಗಿದೆ, ಯಾವ ರೀತಿಯಾಗಿದೆ ಅಂತ ಹೇಳಿ ವೈದ್ಯಕೀಯ ರಿಪೋರ್ಟನ್ನು ನ್ಯಾಯಮೂರ್ತಿಗಳು ನೋಡ್ತಾ ಇದ್ದಾರೆ. ಹೊಸದಾಗಿ ನೀಡಿರುವಂಥ ವರದಿ ಏನಿದೆ ಅದನ್ನು ನ್ಯಾಯಮೂರ್ತಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ವೈದ್ಯಕೀಯ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. SPP ಪ್ರಸನ್ನ ಕುಮಾರ್ ಅವರು ಇನ್ನೊಂದು ಕಡೆಗೆ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಈಗ ಹೆಚ್ಚುವರಿ ದೋಷಾರೋಪ ಕೂಡ ಸಲ್ಲಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರು ಆರೋಗ್ಯದ ಬಗ್ಗೆ ವರದಿನೇ ಬಂದಿಲ್ಲ ನಮಗೆ ಇನ್ನೂ. ಈಗ ಹೇಗಿದೆ ಅವರ ಕಂಡೀಷನ್, ಏನು ಎತ್ತ ಅನ್ನುವಂಥದ್ದೇ ನಮಗಿನ್ನೂ ವರದಿ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಈಗ ದರ್ಶನ್ ಪರ ವಕೀಲರು ಕೂಡ ಆ ನಿಟ್ಟಿನಲ್ಲಿ ಕೌಂಟರ್ ಅಟ್ಯಾಕನ್ನು ಮಾಡ್ತಾ ಒಂದು ವರದಿಯನ್ನು, ಹೊಸ ವರದಿಯನ್ನು ಕೊಟ್ಟಿದ್ದಾರೆ. ಹೇಗಿದೆ ಅವರ ಕಂಡೀಷನ್ ಅನ್ನುವಂಥದ್ದನ್ನು. ಸೊ ಹೊಸದಾಗಿ ನೀಡಿರುವಂಥ ವರದಿಯನ್ನು ಕೂಡ ನ್ಯಾಯಮೂರ್ತಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಕಡೆಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲಿ ಏನಾಗಿದೆ, ಎತ್ತ ಅವರ ಕಂಡೀಷನ್ ಏನಿದೆ ಯಾವುದು ಕೂಡ ಮಾಹಿತಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ ಈಗ. ಸೊ ದರ್ಶನ್ಗೆ ವೈದ್ಯಕೀಯ ಜಾಮೀನು ಮುಂದುವರಿಯುತ್ತಾ? ಇನ್ನು 3 ವಾರ ಇದೆ ಅವರಿಗೆ. ದರ್ಶನ್ಗೆ ಮತ್ತೆ ಸಂಕಷ್ಟ ಏನಾದರೂ ಎದುರಾಗುತ್ತಾ? ಹೈಕೋರ್ಟ್ನಲ್ಲಿ ಈಗ ವಾದ ಪ್ರತಿವಾದ ಮುಂದುವರೆದಿದೆ. ಸೊ ದರ್ಶನ್ಗೆ ವೈದ್ಯಕೀಯ ಜಾಮೀನು ಮುಂದುವರಿಯುತ್ತಾ ಅಥವಾ ಜಾಮೀನು ರದ್ದಾಗುತ್ತಾ? ಮತ್ತೆ ಸಂಕಷ್ಟ ಏನಾದರೂ ಎದುರಾಗುತ್ತಾ ಅಂತೇಳಿ 6 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಈಗಾಗಲೇ 3 ವಾರ ಮುಕ್ತಾಯವಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಕೋರ್ಟ್ನಲ್ಲಿ, ವಾದ ಪ್ರತಿವಾದಗಳು? ಅರುಣ್, ಇವರ ರೆಗ್ಯುಲರ್ ಬೇಲ್ಗಾಗಿ ಸಲ್ಲಿಸಿದಂತಹ ಜಾಮೀನಿನ ಅರ್ಜಿಯ ವಿಚಾರಣೆ ಇದೀಗ ಹೈಕೋರ್ಟ್ ನಲ್ಲಿ ಆರಂಭವಾಗಿದೆ. ಹೈಕೋರ್ಟ್ ಹಾಲ್ 22ರಲ್ಲಿ ಇದೀಗ ವಾದ ಮಂಡನೆ ಆರಂಭವಾಗಿರೋದು. ಮೊದಲಿಗೆ SPP ಇದೀಗ ನಾವು ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಮತ್ತೆ ಕಳೆದ ವಾರ ಇವರು ಸಲ್ಲಿಕೆ ಮಾಡಿದ್ದಂತಹ ಆರೋಗ್ಯದ ರಿಪೋರ್ಟ್ ಏನಿದೆ ಅದು ನಮ್ಗಿನ್ನೂ ಕೂಡ ಸಿಕ್ಕಿಲ್ಲ. ಸೀಲ್ಡ್ ಕವರ್ ಅಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಅದು ಎಷ್ಟು ದಿನ ಬೇಕೋ ಇವ್ರ ಚಿಕಿತ್ಸೆಗೆ ಅದು ನಮ್ಗೆ ಗೊತ್ತಾಗ್ತಿಲ್ಲ. ಹೀಗಾಗಿ ನಮಗೂ ಒಂದು ಕಾಪಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಹೊಸದಾಗಿ ಮತ್ತೊಂದು ರಿಪೋರ್ಟ್ ಅನ್ನ ಇವತ್ತು TV ನಾಗೇಶ್ ಅವರು, ಅಂದ್ರೆ ದರ್ಶನ್ ಪರ ವಕೀಲರು ಕೋರ್ಟ್ಗೆ ನ್ಯಾಯಾಧೀಶರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆ ರಿಪೋರ್ಟ್ ಅನ್ನ ಸಹ ಇದೀಗ ನ್ಯಾಯಾಧೀಶರು ಗಮನಿಸಿದ್ದಾರೆ. ಮೆಡಿಕಲ್ ರಿಪೋರ್ಟ್ ಅನ್ನ ಸಂಪೂರ್ಣವಾಗಿ ನ್ಯಾಯಾಧೀಶರು ಗಮನವನ್ನ ಹರಿಸಿದ್ದಾರೆ. ಅದರಲ್ಲಿ ಏನಿದೆ ಅಂತ ಹೇಳಿ ನೋಡಿದ್ದಾರೆ. ಮತ್ತೆ SPPಗೆ ವರದಿಯನ್ನ
ನೀಡೋದಾಗಿ ಕೂಡ ನ್ಯಾಯಾಧೀಶರು ಕೋರ್ಟ್ ನಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಮತ್ತೆ ಯಾವಾಗ ಆಪರೇಷನ್ ಅನ್ನೋದನ್ನ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಅನ್ನೋ ಮಟ್ಟಿಗೆ SPP ಅವರು ಅಬ್ಜೆಕ್ಷನ್ ಅಂದ್ರೆ ಆಕ್ಷೇಪವನ್ನ ಸಲ್ಲಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾವಾಗ ಆಪರೇಷನ್ ಅಂತ ಹೇಳಿ ಗೊತ್ತಾದ್ರೂ ಒಳ್ಳೇದು ಅನ್ನೋ ಮಟ್ಟಿಗೆ SPP ಪ್ರಸನ್ನ ಕುಮಾರ್ ಅವರು ಕೋರ್ಟ್ ನಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈ ನಡುವೆ CB ನಾಗೇಶ್ ಅವರು ಶನಿವಾರಕ್ಕೆ ವಾದ ಮಂಡನೆಗೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಮಟ್ಟಿಗೆ ಮನವಿಯನ್ನ ಮಾಡಿದ್ದಾರೆ. ಇದು ದರ್ಶನ್ ಪರ ವಕೀಲರ ಮನವಿ. ಇದೀಗ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಅವರು ತಮ್ಮ ವಾದವನ್ನ ಶುರು ಮಾಡಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ಬಟ್ ಈಗ ಇನ್ನೊಂದು ಅವರ ಜಾಮೀನನ್ನ ಪಡ್ಕೊಂಡಿರುವಂಥದ್ದು ಏನಿದೆ, ಮೆಡಿಕಲ್ ಜಾಮೀನು, ಆ ನಿಟ್ಟಿನಲ್ಲಿ ಈಗ ಅಬ್ಜೆಕ್ಷನ್ ಅನ್ನ ಎತ್ತಿರೋದಾ, ಇಲ್ಲ ಇದು ಸ್ಪೆಷಲ್ ಆಗಿ ರೆಗ್ಯುಲರ್ ಬೇಲಿಗೆ ಅಪ್ಲೈ ಮಾಡಿರುವಂಥದ್ದು ಅರ್ಜಿ ವಿಚಾರಣೆನ? ಅರುಣ್, ಕಳೆದ ಬಾರಿ ಅಂದ್ರೆ ಯಾವಾಗ ಪವಿತ್ರ ಗೌಡ ಮತ್ತೆ ಲಕ್ಷ್ಮಣ್ ನಾಗರಾಜ್ ಇವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡ್ರು, ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಹ ರೆಗ್ಯುಲರ್ ಬೇಲ್ಗಾಗಿ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ 21ನೇ ತಾರೀಕಿಗೆ ಅಂದ್ರೆ ಇವತ್ತಿಗೆ ಅದನ್ನ ಅಂದ್ರೆ ಇವರ ಜೊತೆ ಅದನ್ನು ಕೂಡ ನಡೆಸೋದಾಗಿ ನ್ಯಾಯಾಧೀಶರು ಅಭಿಪ್ರಾಯವನ್ನ ಪಟ್ಟಿದ್ರು. ಹೀಗಾಗಿ ಇವತ್ತು ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್ ಮತ್ತೆ ನಾಗರಾಜ್ ನಾಲ್ವರ ಜಾಮೀನಿನ ಅರ್ಜಿಯ ವಿಚಾರಣೆ ಇದೀಗ ಆರಂಭವಾಗಿದೆ. ಇದೀಗ ದರ್ಶನ್ ಪರ ವಕೀಲರು ಒಂದಷ್ಟು ಮುಚ್ಚಿದ ಲಕೋಟೆಯಲ್ಲಿ ಮತ್ತೊಂದು ಮೆಡಿಕಲ್ ರಿಪೋರ್ಟ್ ಅನ್ನ ಸಹ ನ್ಯಾಯಾಧೀಶರಿಗೆ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಆ ರಿಪೋರ್ಟ್ ನಮ್ಗೆ ಸಿಕ್ಕಿಲ್ಲ, ಯಾವಾಗ ಶಸ್ತ್ರಚಿಕಿತ್ಸೆ ಅನ್ನೋದು ನಮ್ಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಅದು ಗೊತ್ತಾದ್ರೆ ಒಳ್ಳೇದು. ಹೀಗಾಗಿ ಆ ರಿಪೋರ್ಟ್ ಏನಿದೆ ಅದನ್ನ ನಮ್ಗೆ ಕೂಡ ಕೇಳಿ ಅನ್ನೋ ಮಟ್ಟಿಗೆ ನ್ಯಾಯಾಲಯದಲ್ಲಿ SPP ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇದೀಗ ಪವಿತ್ರ ಗೌಡ ಪರ ವಕೀಲರು ಟಾಮಿ ಸೆಬಾಸ್ಟಿಯನ್ ಅವರು ವಾದ ಮಂಡನೆಗೆ ಅವಕಾಶವನ್ನ ಕೇಳಿದ್ದಾರೆ. ಅಂದ್ರೆ 15 ದಿನದಿಂದ ಕಾಯ್ತಾ ಇದ್ದೀವಿ, ವಾದ ಮಂಡನೆ ಆಗ್ತಾ ಇಲ್ಲ, ಹೀಗಾಗಿ ನಾವು ವಾದ ಮಂಡನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ನ್ಯಾಯಾಧೀಶರು 26ನೇ ತಾರೀಕು ಆಗಬಹುದಾ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಓಕೆ ನರಸಿಂಹಮೂರ್ತಿ, ಹಾಗಿದ್ದಾಗ ಈಗ ಸುಪ್ರೀಂ ಕೋರ್ಟಿಗೆ ಹೋಗುವಂಥದ್ದು ಮತ್ತೆ ಬೇರೆ ಇದೆ, ಇದು ಸಪರೇಟ್ ಆಗಿ ಇರುವಂತಹ ಕೇಸು. ನಿಜ ಅರುಣ್, ಇದೀಗ ಮೇನ್ ಏನಂತ ಹೇಳಿದ್ರೆ ಇದೀಗ ದರ್ಶನ್, ಪವಿತ್ರ ಗೌಡ ಈ ಎಲ್ಲರ ಅರ್ಜಿ ವಿಚಾರಣೆ 26ನೇ ತಾರೀಕಿಗೆ, ಇದೇ ತಿಂಗಳು 26ನೇ ತಾರೀಕಿಗೆ ಮುಂದೂಡಲಾಗಿದೆ. ಮತ್ತೆ ಈಗ ಸುಪ್ರೀಂ